ನಿಮ್ಮ ಹೆಸರು ಹೇಳಿ ಸರ್. ಮೋಹನ್ ಅಂತ. ಯಾವ ಊರು ಸರ್ ಇದು ಬಂದು ಪರವೇನಪಾಳ್ಯ, ಆರೋಹಳ್ಳಿ ತಾಲೂಕು, ಬೆಂಗಳೂರು ಸೌತ್. ಹೋಬಳಿ ಅದು ಬರುತ್ತೆ ಈಗ ಹಂಗಂದ್ರೆ? ಹೋಬಳಿ ಬಂದು ಇದು ಆರೋಹಳ್ಳಿ ಸರ್, ಕಸ್ಬಾ ಬರುತ್ತೆ. ಹೋಬಳಿಯಾಗಿ ಅಲ್ಲ ತಾಲೂಕಾಗಿ ಒಂದು ಸ್ವಲ್ಪ ಒಂದು ವರ್ಷ ಆಗಿರ್ಬೋದು ಅಷ್ಟೇ ಅಲ್ಲ? ಮೊನ್ನೆ ರೀಸೆಂಟ್ ಆಗಿ. ಸರ್ ಇದು ಹಸು ಫಲನ ಈಗ? ಹೌದು ಸರ್, ಇವಾಗ 7 ತಿಂಗಳು ಫಲ ಆಗಿದೆ. ಯಾವ ಊರಿಗೆ? ಇದು ಮಾಗಡಿ ಮಹಾರಾಜ ಸರ್, ಅಜ್ಜಿನಹಳ್ಳಿ. ಮೂರ್ತಣ್ಣರವರೆಗೆ ಫಲ ಆಗೈತೆ. 7 ತಿಂಗಳು ಬಂತು. ಇದು ಅದ್ರ ಕರನೇ ಇದು? ಹೌದು, ಹೋದ ಸಲ ಅದರದೇ ಕರು. ದಾಸರಳ್ಳಿ ಊರಿಗೆ ಹುಟ್ಟಿರೋದು ಸರ್ ಅದು. ಡಾನ್ ಇದಾ? ಡಾನ್ ಓರ್ಗರ. ಎಷ್ಟು ತಿಂಗಳು ಸರ್? ಓರ್ಗರು ಈ ನವೆಂಬರ್ 18ಗೆ 8 ತಿಂಗಳು 9 ದಿನ ನಡೀತಾ ಇದೆ. ನವೆಂಬರ್ 18 ಹುಟ್ಟಿರೋದು ಸರ್ ಅದು. ಹೇಳಿ ಸರ್ ಈ ಹಸು ಬಗ್ಗೆ ಇನ್ಫಾರ್ಮೇಷನ್. ಸರ್ ಈ ಹಸು ಬಂದು ಇದು 5ನೇ ಸೂಲು. ನಿಮ್ಮನೆ ಎಷ್ಟನೇ ಸೂಲು? ಈ ನಮ್ಮನೇಲಿ 2 ಸೂಲು ಹಾಕೈತೆ ಸರ್. 3ನೇ ಸೂಲಿಗೆ ಇವಾಗ ಫಲ ಆಗೈತೆ. ಇದು ಬಂದು ಹುಟ್ಟಿದ್ದು ಗೊಲ್ರದೊಡ್ಡಿಲಿ. ಗೊಲ್ರದೊಡ್ಡಿಯಿಂದ ದಾಸರಳ್ಳಿ ಶಿವಣ್ಣರ್ ಅಂತ ಇದ್ದಾರೆ. ಯಾವ ಗೊಲ್ರದೊಡ್ಡಿ? ಇದು ರಾಮನಗರದ ಹತ್ರ ಗೊಲ್ರದೊಡ್ಡಿ ಇದೆ. ಅಲ್ಲಿಂದ ಹುಟ್ಟಿದ್ದು. ಅಲ್ಲಿಂದ ಬಂದು ದಾಸರಳ್ಳಿ ಶಿವಣ್ಣರ ಹತ್ರ ಬಂದಿದ್ದು. ದಾಸರಳ್ಳಿ ಶಿವಣ್ಣರಿಂದ ಇಲ್ಲಿ ಪುಟ್ಟಾಡೆ ವರ್ಷ ಪ್ರತಾಪ ಅಂತ ಇದ್ದಾರೆ, ಅವ್ರು ಹಾಕ ಬಂದಿದ್ರು ಹಸು ಕರುನ. ಅವ್ರು ಕರು ಮಾರ್ಕೊಂಡಿದ್ರು. ಖಾಲಿ ಹಸುನ ಅವಾಗ ಎಳಪಲ ಇತ್ತು, ಒಂದು 20 ದಿನ ಆಗಿತ್ತು ಅವರಿಗೆ ಕೊಡಿಸಿ. ಅವಾಗ ನಾವು ಹಾಕೋ ಬಂದಿದ್ವಿ. 3ನೇ ಸೂಲು ಅದು? ಅದು 3ನೇ ಸೂಲು. ಇವಾಗ 2 ಸೂಲು ಹಾಕೈತೆ, 5 ಸೂಲು ಆಗೈತೆ. ಇದು 6ನೇ ಸೂಲು ಫಲ? ಹೌದು, 6ನೇ ಸೂಲ್ಗೆ ಫಲ. ಹಾಲು ಪರವಾಗಿಲ್ವಾ ಸರ್? ಹಾಲು ಕೊಡುತ್ತೆ, ಒಂದು 3/4 ಲೀಟ್ರ್ 1 ಲೀಟ್ರ್ ಕೊಡುತ್ತೆ. ನಾವಂದ್ರೆ ಕರುಗೆ ಬಿಟ್ಬಿಡ್ತೇವೆ ಸರ್. ಕರುಗೆ ಕರು ಚೆನ್ನಾಗಿ ಕೊಡುತ್ತೆ ಸರ್. ಕರುಗಳು ಚೆನ್ನಾಗಿ ಕೊಡುತ್ತೆ. ಕರುಗಳಲ್ಲಿ ಮಾತ್ರ ನಾವು ಯಾವ ತರ ಓರಿ ಕೊಡ್ತೀವಿ ಅದೇ ತರನೇ ಕರು ಚೆನ್ನಾಗಿ ಕೊಡುತ್ತೆ ಸರ್. ಸಾಧು ಗುಣ ಎಲ್ಲ ಸರಿ. ಒಟ್ಟು 3 ಹಸುಗಳಿದೆಯಾ ಮನೇಲಿ? 3 ಹಸು ಇದೆ. ಇದೊಂದು, ಇದು ಬಿಟ್ರೆ ಇನ್ನೊಂದು 2 ಇದೆ ಸರ್. ಆಯ್ತು ಸರ್, ಇನ್ನೊಂದು 2ನೇದು ಇಟ್ಕೊ ಬನ್ನಿ. ಈ ಹಸು ತಂದು ಎಷ್ಟು ದಿನ ಆಯಿತು ಸರ್? ಇದು ತಂದು ನಾವು ಒಂದು ವಾರ ಏನೋ ಆಯಿತು ಸರ್. ವಾರ ಆಯ್ತು? ಒಂದು ವಾರ ಆಯಿತು. ಬುಧವಾರಕ್ಕೆ 1 ವಾರ ಆಯಿತು. ಕರು ಹಾಕಿ ಇವತ್ತು ಗಂಟಿನ ಸರ್. ಭಾನುವಾರನೇ ಕರು ಹಾಕೋದು. ನಿಮ್ಮನೆ ತಂದ್ಮೇಲೆ ತಾನೇ ಹಾಕಿರೋದು? ನಾವು ಬುಧವಾರ ತಗೊಬಂದು ಲಾಸ್ಟ್ ಕಾರ್ತಿಕದಲ್ಲಿ. ಇದು ಬಂದು ಕಾರ್ತಿಕ ಅಲ್ಲ, ಇದರಲ್ಲಿ ಶ್ರಾವಣ, ಆಷಾಢದಲ್ಲಿ. ಆಷಾಢದಲ್ಲಿ ಸರ್, ಆಷಾಢದಲ್ಲಿ. ಇದು ಬಂದು ಸರ್ ಇಲ್ಲೇ ಇದು ಹುಟ್ಟು ಬಂದು ಅಜ್ಜಿನಹಳ್ಳಿ ಅಂತ ಹೇಳಿದ್ರು. ಇದು ಅಲ್ಲಿಂದ ಇಲ್ಲಿ ಮಾರಸಂದ್ರಕ್ಕೆ ಬಂದಿತ್ತು. ಮಾರಸಂದ್ರದಿಂದ ಬಂದು ಪುಟ್ಟಾಡೆ ವರ್ಷ ಬಂದಿತ್ತು. ಪುಟ್ಟಾಡೆ ವರ್ಷದಿಂದ ಸಾಧೇನಹಳ್ಳಿ ಹೋಗಿತ್ತು. ಸಾಧೇನಹಳ್ಳಿಲಿ ನಾವು ತುಂಬಲ್ದಲ್ಲಿ ಹಾಕೋ ಬಂದ್ರಿ? ತುಂಬಲ್ದಲ್ಲಿ ಹಾಕೊಂಡಿದ್ದು. ಈ ಒಳ್ಳೆ ಓರಿ ಕರ ಕೊಟ್ಟಿದೆ? ಒಳ್ಳೆ ಓರಿ ಕರ ಕೊಟ್ಟಿದೆ. ಒಂದು ವಾರ ಆಯ್ತಾ ಕರು ಹಾಕಿ? ಇವತ್ತಿಗೆ 1 ವಾರ. ಭಾನುವಾರನೇ ಕರು ಹಾಕಿ. ಯಾವ ಊರಿದ್ದು ಸರ್? ಅದು ಬಂದು ಈ ರಾಜಣ್ಣರು, ದೇವಸಿದ್ದಯ್ಯನದೊಡಿ ರಾಜಣ್ಣ ಅವ್ರು ದೊಡ್ಡವರಿಗೆ ಹುಟ್ಟಿದಂತೆ, ಬಸ್ತಿಯವರಿ ಮಗ ಅಂತ ಅವ್ರ ಮನೆಯಲ್ಲೇ ಇತ್ತು. ಅಲ್ಲಿಂದ ಬಂದು ಸಾಧೇನಹಳ್ಳಿ ಕೊಟ್ಟಿದ್ರು. ಸಾಧೇನಹಳ್ಳಿ ಇರೋದು ಬಸ್ತಿಯವರಿ ಮಗನ? ಬಸ್ತಿಯವರಿ ಮಗ ಅಂತ. ಅದೇ ಕಲ್ಲಪ್ಪ ಮತ್ತೆ ಶಿವಣ್ಣ ಅಂತಾರಲ್ಲ ಅವರು? ಶಿವರಾಜು ಅಂತ ಏನೋ ಅಂದ್ರೆ ಅವ್ರು ಹೇಳಿದ್ರು ಆ ಊರಿಗೆ ಕೊಡ್ಸಿದ್ದು ಅಂತ ಅಂದ್ಬಿಟ್ಟು ಅಲ್ಲಿಗೆ ಊರ್ಗರು ಹಾಕೈತೆ ಸರ್. ಯಾವ ಕೊಡಲ್ಲ ಹಸುಗಳು? ಯಾವ ಕೊಡಲ್ಲ ಸರ್? ಹಸುಗಳು ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಹಸುಗಳು ಯಾವುದೂ ಕೊಡಲ್ಲ ಸದ್ಯಕ್ಕೆ. ಇದು ಹಾಲು ಇದೆಯಾ ಪರವಾಗಿಲ್ವಾ ಸರ್? ಇದರಲ್ಲಿ ಒಂದು ಟೈಮ್ಗೆ ಕರು ಬಿಟ್ಟು 1.5 ಲೀಟರ್ ಕರ್ಕೋಬಹುದು. ಇದು 3 ಸೊರೆ ಕೊಡ್ತದೆ ಸರ್. ಬೆಳಿಗ್ಗೆ ಒಂದು 5:30 6 ಗಂಟೆಗೆ 1.5 ಲೀಟರ್ ಕರ್ಕೋಬಹುದು. 10 ಗಂಟೆಗೆ ಮತ್ತೆ ಕರು ಬಿಟ್ಬಿಟ್ಟು ಹೊಡ್ಕೊ ಬರ್ತೀವಲ್ಲ, ಆಗ 1/4 ಲೀಟರ್ ಗಂಟೆ ಕೊಡುತ್ತೆ. ತಿರ್ಗಾ ಸಾಯಂಕಾಲ 1.5 ಲೀಟರ್. ನಾನು ಹೆಂಗೆ ಕರ್ಕೋತೀನಿ ಅಂದ್ರೆ 3.5 ಲೀಟರ್ ಗಂಟೆಗೆ ಹಾಲು ಕರ್ಕೋಬಹುದು ಒಂದಿನಕ್ಕೆ. ಯಾವ ಕೆಲಸಕ್ಕೆ ಏನು ಕಟ್ಟಲ್ಲ ನೀವು ಸರ್? ಇದು ಕೆಲಸ ಮಾಡುತ್ತೆ. ಆಗ್ಲೇ ಫಸ್ಟ್ ವಿಡಿಯೋ ಮಾಡೋದು ಕೂಡ ಕೆಲಸ ಮಾಡುತ್ತೆ. ಇನ್ನೊಂದಿದೆಯಲ್ಲ ಅದು ಕೆಲಸ ಮಾಡುತ್ತೆ. ಕೆಲಸ ಏನೋ ಎಲ್ಲ ಮಾಡ್ತವೆ, ನಾವು ಕೆಲಸ ಕಟ್ಟಲ್ಲ ಅಷ್ಟೇ ಸರ್. ಒಳ್ಳೆ ತಲೆ ಎತ್ತಿ ಸ್ವಲ್ಪ. ಎಷ್ಟಾಗಿತ್ತು ಇದು ಸರ್? ಇದು ನಮಗೆ ಕಟ್ಟಡ ಬಂದು 75 ಆಗಿತ್ತು. ಬಾಡಿಗೆ ಎಲ್ಲ ಸೇರಿ ಒಂದು 76 ಆಗಿತ್ತು ಸರ್. ಅದು ಗೊತ್ತಿರೋರ ಹತ್ರ ಇತ್ತು, ಅವ್ರು ಕೊಡ್ತಿರ್ಲಿಲ್ಲ. ನಾವೇನೋ ಹಾಲಲ್ಲೂ ಒಳ್ಳೆ ಹಾಲು ಐತೆ ಸರ್. ಹಾಲಲ್ಲೂ ಅಷ್ಟೇ, ಸಾಧು ಗುಣನೂ ಅಷ್ಟೇ. ಇದನ್ನ ಕೇಳಿದ್ರೆ ಕೊಡಲ್ಲ? ಇಲ್ಲ ಸರ್, ಈಗ ಸದ್ಯಕ್ಕೆ ಏನು ಕೊಡೋದು ಬೇಡ ಅಂತ. ಅದೇ ಸರ್, ನಾವು ನಮ್ಮ ಮನೇಲಿ ಒಂದು ಹಸು ಇತ್ತು ಸರ್. 7 ಊರಿಗೆ ಕ್ರಾಸಿಂಗ್ ಮಾಡಿ ಒಂದು ಓರ್ಗರ ಹಾಕಿತ್ತು. ಅದನ್ನ ಇಲ್ಲಿಗೆ ಹೊರಗೆರಲ್ಲಿ ಅದು ಕೊಟ್ಟಾದ್ಮೇಲೆ ಹಾಲು ಬೇಕು ಅಂದ್ಬಿಟ್ಟು ನಮ್ದು ಇನ್ನೊಂದು ಹಸು ಫಲ ಇತ್ತಲ್ಲ, ಹಾಲಿಗೆ ಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ದೋ, ಹುಡ್ಕಾಡ್ದು. ನಾವು ಹೆಚ್ಚು ಕಮ್ಮಿ ತಮಿಳ್ನಾಡು, ಬಾರ್ಡ್ರು ತಮಿಳ್ನಾಡು ಎಲ್ಲ ಹುಡ್ಕಾಡಿ ಒಳ್ಳೆ ಜನಗಳಿರೋ ಕಡೆ ರೈಟ್ ಮಾತಾಡ್ಸಕ್ಕೈತೆ ಸರ್. ರೈಟ್ ತುಂಬಾ ರೈಟು ಇವಾಗ ಹೆಂಗಾಗೈತೆ ಅಂದ್ರೆ ರೈಟು ಒಳ್ಳೆ ದನ ಆದ್ರೆ ರೈಟ್ ಮಾತಾಡಕ್ಕಾಗಲ್ಲ. ಸುಮಾರಿಗಿರೋ ಸಿಗುತ್ತೆ. ಬಟ್ ಏನಪ್ಪ ಅಂತ ಅಂದ್ರೆ ಅವು ನಮ್ಗೆ ಅಡ್ಜಸ್ಟ್ ಆಗಲ್ಲ. ಅವಾಗಿಂದ ಸ್ವಲ್ಪ ಜಾತಿ ಕುಲದಲ್ಲಿರೋದು ಕಟ್ಟಿ ನಮ್ಗೆ
ಆಯ್ತು, ಅದು ಇನ್ನೊಂದು ಮೂರನೇದು ಇಟ್ಕೊ ಬನ್ನಿ. ಇದು ಖಾಲಿ ಹೆಸರು ಇದು ಸರ್ ಇದು ಖಾಲಿ ಹಸು. ಇವಾಗ 2 ದಿನ ಆಯ್ತು. ಎಲ್ಲಿದೆ ಹೇಳಿ ಇದು? ಸಾಲ್ಬನಿ ಬಂದು ಹೊಸದುರ್ಗ ಸಂತೆಕೋಟೆ. ಹಾಂ. ಸಾಲ್ಬನಿ ಬ್ಲಡ್ ಲೈನ್ ಇದೆ ಸರ್. ಹಾಂ. ಅದು ಹುಟ್ಟು ಅವ್ರದ್ದೇ. ಅಲ್ಲ ಅಲ್ಲೇ ಹೋಗಿ ಕೊಡ್ಸಿದ್ರಾ? ಅಲ್ಲೇ ಹೋಗಿ ಕೊಡಿಸ್ದೆ, ನಾನೇ ಹೋಗಿ ಕೊಡಿಸ್ದೆ. ಹಾಂ. ಸಾಲ್ಬನಿಯಲ್ಲಿ ಹೋಗಿ ಕೊಡಿಸ್ದೆ. ಅದೇ ಚಿಕ್ಕರಾಜಣ್ಣ ಅಂತಾರಲ್ಲ ಅವ್ರ ಮನೆಗಿದೆಯಾ? ಹಾಂ. ಅದು ಬಬ್ಬೆ ರೋಗ ಆಗಿ ವಾಸಿ ಆಗಿತ್ತು ನೋಡಿ. ಹಾಂ ಹಾಂ. ಆ ಊರಿನ ಕೊಡಿಸ್ದೆ ಸರ್. 2 ದಿನ ಆಯಿತು. ಹಸು ಇದು ವಿಜಯವ್ರ ಹತ್ರ ತೊಗೊಂಡಿದ್ದು? ಹೌದು, ಇದು ಬಂದು ವಿಜಯನಗರ ಹತ್ರ ತಗೊಂಡು. ಇದೆಯಾ ಬ್ಲಡ್ ಲೈನ್ ಏನೋ ಐಡಿಯಾ ಇದೆಯಾ? ಸರ್ ಇದು ಅವ್ರು ಹೇಳಿದ್ದು ಅವ್ರ ಮನೇಲಿ 5 ವರ್ಷದಿಂದ ಒಂದು ಓರಿ ಇತ್ತಂತೆ. ಹಾಂ. ಒಂದು ಫೋಟೋ ಕಳಿಸಿದ್ರು ಓರಿದು. ಹಾಂ ಹಾಂ. ಅವ್ರು ಹೇಳಿದ್ದು ಹಾಂ. ನಮ್ಮೂರಿಗೆ ಹುಟ್ಟಿದ್ದಪ್ಪ, ನಮ್ಮೂರ ಪಕ್ಕದಲ್ಲಿ ಹುಟ್ಟಿದ್ದು, ಹಾಂ. ನಾವೇ ಬೇರೆಯವ್ರಿಗೆ ಕೊಡಿಸಿದ್ದು, ಅಲ್ಲಿಂದ ನಾವೇ ಹಾಕಿ ಬಂದು ಅಂತ ಹೇಳಿದ್ರು. ಅವ್ರು ಆ ಥರ ಹೇಳಿದ್ರು ಸರ್. ಮುಂಚೆ 2 ಕರು ಕೊಟ್ಟಿದ್ದಂತೆ. ಹಾಂ ಹಾಂ. ಈಗಿದು 3ನೇ ಸಲ. ಓ, ಅವ್ರ ಮನೆಗೆ 2 ಸೂಲು ಇತ್ತಾ ಬೇರೆ? ಬೇರೆಯವ್ರ ಮನೇಲಿ ಅಂತ ಹಾಂ. ಅವರು ಫಲ ಅಂತ ತಂದಿದ್ರಂತೆ. ಹಾಂ ಹಾಂ. ಮತ್ತೆ ರಿಪೀಟ್ ಆಯ್ತು ಅಂದ್ಬಿಟ್ಟು ಅವ್ರು ಊರಿ ಬಿಟ್ಟಿದ್ದೆ ಒಂದ್ಸಲ ಅಂದ್ರು. ಹಾಂ ಹಾಂ. ನಾನು ಇಲ್ಲಿ ಬಂದ್ಬಿಟ್ಟು ನಾನು ಊರಿ ಮುಗಿಸ್ಕೊಂಡೆ. ಹಸು ಕೆಟ್ಟಿದೆ ಸ್ವಲ್ಪ, ಅದೇ ಅದೇ ಮೇಯ್ಬೇಕು. ಇದು ಕೊಡೋದಿಲ್ಲ ಸರ್. ಏನಾದ್ರೂ ಯಾರಾದ್ರೂ ಕಾಯಿಸ್ ನೀರು ಬೇಕೇ ಬೇಕು ಅಂತ ಬಂದ್ರೆ ನಾನಂತೂ ಊರಿ ಕೊಡ್ಸಿದ್ದೀನಿ. ಹಾಂ ಹಾಂ. ಇದನ್ನ ಕೊಡ್ತೀರಾ? ಇದನ್ನ ಬೇಕಾದ್ರೆ ಯಾರಾದ್ರೂ ಕೇಳಿದ್ರೆ ನಾನು ಸಾಕೋತೀನಿ. ಇದು ಬಲ್ಗೋಲ್ ಕೆಲಸ ಮಾಡಿದೆ ಸರ್. ಹಾಂ ಹಾಂ ಹಾಂ. ಬಲ್ಗೋಲ್ ಕೆಲಸ ಮಾಡಿದೆ. ಹಾಂ. ಯಾರು ಬೇಕು ಅಂದ್ರೆ ಬೇಕಾದ್ರೆ ಇದನ್ನ. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? ಸರ್ ಮೊಬೈಲ್ ನಂಬರ್ ಬಂದು 8197370614. ಆಯಿತು ಮನೋಹರ, ಧನ್ಯವಾದಗಳು. ಹಾಂ.